ಚಾಮರಾಜ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಸಾಲು ಸಾಲು ಆಕಾಂಕ್ಷಿಗಳಿದ್ರು, ಎಲ್ಲರೂ ಬಿಟ್ಟು ನಿಮಗೆ ಟಿಕೆಟ್ ಯಾಕೆ ಕೊಟ್ರು ಸರ್? ಇದು ರಾಜಕಾರಣದಲ್ಲಿ ಅನೇಕ ಮಾನದಂಡಗಳಿರುತ್ತೆ. ಒಂದು ಪಕ್ಷದ ನೆಲಗಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತು ಸಂಘಟನೆ, ಮತ್ತು ಪಕ್ಷದ ವಿಷಯಗಳನ್ನು ಜನಕ್ಕೆ ತಲುಪಿಸ್ತಕ್ಕಂಥದ್ದು, ಮತ್ತು ರಾಜಕೀಯ ಹಿನ್ನೆಲೆ ಎಲ್ಲವನ್ನ ಸೇರಿಸ್ದಂಗೆ ಮಾಡಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ನನ್ನನ್ನು ಗುರುತು ಮಾಡಿಕೊಟ್ಟಿದ್ದಾರೆ. ಸರ್, ಬರೋಬ್ಬರಿ 2-2.5 ದಶಕಗಳ ಹೋರಾಟ ಸರ್, ಸಾಕಷ್ಟು ಅಜ್ಞಾತವಾಸ ಅನುಭವಿಸಿದ್ರಿ ಅಂತ ಅನಿಸ್ತದೆ. ಖಂಡಿತ ಅದು ಜೀವನದಲ್ಲಿ ಯಾವ ರಾಜಕಾರಣಿಗೂ ಬರೋದು ಬೇಡ. ನನಗೆ 30 ವರ್ಷಗಳ ರಾಜಕೀಯದ ಒಂದು ಒಡನಾಟ, ಮತ್ತು ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವನು. ಕಳೆದ 20-20ನೇ ವರ್ಷದಿಂದ, ಅಂದರೆ 2004ರಲ್ಲಿ ನಾನು ಮೊದಲನೇ ಚುನಾವಣೆ ಗೆದ್ದಿದ್ದಂಥದ್ದು. ಆ ಗೆದ್ದ ನಂತರದಿಂದ ಇಲ್ಲಿ ತನಕ ಅಧಿಕಾರ 3 ವರ್ಷ ಆಯಿತು. ಉಳಿದಂಥ 17 ವರ್ಷಗಳು ಅಜ್ಞಾತವಾಸನೆ ರಾಜಕಾರಣದಲ್ಲಿ. ಭಾಳ ನೋವುಗಳಿದ್ದಂಥ ದಿನಗಳವು. ಇಷ್ಟು ನಡುವೆ ನನಗೆ ಭಾರತೀಯ ಜನತಾ ಪಕ್ಷ ನನಗೆ ಗುರುತು ಮಾಡಿ ಅಂತ ಸದಾವಕಾಶವನ್ನು ಕೊಟ್ಟಿದೆ. ಧನ್ಯವಾದ. ರಾಜಕಾರಣವೇ ಮುಗ್ದೋಗ್ತಿತ್ತು ಅಂತಿತ್ತು ಸರ್, ಅಂತ ಟೈಮಲ್ಲಿ ಈಗ ಫೀನಿಕ್ಸ್ ಅಂತ ಎದ್ದು ಬರ್ತೀರಾ? ಖಂಡಿತವಾಗಿ ಮೋದಿಜಿಯವರ ಅಲೆ, ಯಡಿಯೂರಪ್ಪಜಿಯವರ ಆಶೀರ್ವಾದ, ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಮನದಾಳದ ಆಸೆಗಳು, ಮತ್ತು ನಾವು ಗೆಲ್ಲೇಬೇಕು ಅನ್ನೋಂಥ ಹಠಕ್ಕೆ ತೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳು ಎಲ್ಲರೂ ಇದರಿಂದ ಇದ್ದಾರೆ. ಬಟ್ ಚಾಮರಾಜ ನಗರದಲ್ಲಿ ಸರ್ ಇರೋವಂಥ ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಇದೆ, 1ರಲ್ಲಿ ಮಾತ್ರ JDS. 7 ಕಾಂಗ್ರೆಸ್ ಇದ್ರು, 1 JDS ಇದ್ರು. ನಿಮ್ಮದು ಅಂದರೆ ಬಿಜೆಪಿ ಖಾತೆನೇ ತರದಿಲ್ಲ. ಹೇಗೆ ಗೆಲ್ತೀನಿ ಅಂತ ವಿಶ್ವಾಸ ಇದೆ? ಈಗ ಇದು ಚುನಾವಣೆ ಅಂದರೆ ಚುನಾವಣಾ ರಾಜಕಾರಣನೇ ಬೇರೆ. ಕಾರಣ ಈಗ ಕೇಂದ್ರದ ಚುನಾವಣೆ, ಕೇಂದ್ರವನ್ನು ಜನ ತಿರುಗಿ ನೋಡ್ತಾ ಇರ್ತಕ್ಕಂಥದ್ದು ಈ ದೇಶದ ಭದ್ರತೆ ಬಗ್ಗೆ, ಈ ದೇಶದ ಹಿತದೃಷ್ಟಿಯಿಂದ ಎಲ್ರಿಗೂ ಒಂದು ಅನಿಸಿಕೆ ಆಗಿದೆ. ಈಗ ಈ ದೇಶ ಸುಭದ್ರವಾಗಿರಬೇಕು ಅಂತಂದರೆ ಅದು ನರೇಂದ್ರ ಮೋದಿಜಿಯವರೇ ಬೇಕು ಅನ್ನೋಂಥ ಅಭಿಲಾಷೆ ಜನಸಾಮಾನ್ಯರಲ್ಲಿ ಮೂಡೋಗಿದೆ. ಗ್ರಾಮೀಣ ಪ್ರದೇಶಕ್ಕಂತೂ ಮತ್ತಷ್ಟು, ಪಟ್ಟಣ ಪ್ರದೇಶಕ್ಕಿದ್ದಂಥ ಈ ಒಂದು ಅನಿಸಿಕೆಗಳು ಇವತ್ತು ಗ್ರಾಮೀಣ ಪ್ರದೇಶ ಮೂಲೆಗಳಲ್ಲಿ ಮೋದಿಜಿಯವರ ಹೆಸರು ಪ್ರಸ್ತಾಪ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಮೋದಿಜಿಯವರು ಎಲ್ಲ ಮೂಲೆ ತಲುಪಿರೋದ್ರಿಂದ, ಮತ್ತು ಈ ದೇಶದ ಭದ್ರತೆ ದೃಷ್ಟಿಯಿಂದ ಬೇಕಾಗಿರುವ ಸಂಘಟನೆಗೆ ಅನುಕೂಲವಾಗುವಂಥ ಎಲ್ಲ ಚಟುವಟಿಕೆಗಳು ದೇಶ 2047ಕ್ಕೆ ಸುಭದ್ರವಾಗಿರ್ತಕ್ಕಂಥ ವಿಕಸಿತ ಭಾರತ ಮಾಡಬೇಕು ಅನ್ನೋ ಕಲ್ಪನೆ. ಬಟ್ ಪ್ರಶ್ನೆ ಸರ್, ಚಾಮರಾಜನಗರ ಅಂತ ಅಂದರೆ ಅಭಿವೃದ್ಧಿ ಅಂತಂದರೆ ಧ್ರುವನಾರಾಯಣ ಅನ್ನೋ ಮಾತಿತ್ತು ಸರ್. ಸೊ ಧ್ರುವನಾರಾಯಣ ಕಾಂಗ್ರೆಸ್ ಪಕ್ಷದಲ್ಲಿದ್ದು, ನೀವು BJPಲಿದ್ದೀರಿ. ಒಂದು ಕಾಲದ ನಿಮ್ಮ ಆಪ್ತರ ಗೆಲ್ದರು, ಅವ್ರದ್ದು ಸಹಾಯ ಏನಾದ್ರು ಕೇಳ್ತೀರಾ? ಧ್ರುವನಾರಾಯಣ ಬೆಂಬಲಿಗರನ್ನೇನಾದ್ರು ಮಾತಾಡಿಸ್ತೀರಾ? ಹೇಗೆ ಸರ್? ನಾನು ಎಲ್ಲ ಪಕ್ಷದವರಲ್ಲೂ ಒಂದು ಬೆಂಬಲವನ್ನು ಕೋರ್ತೀನಿ ನಾನು. ಯಾಕೆಂದರೆ ನಾನು ಬೇರೆ ಬೇರೆ ಕಾರಣಗಳಿಗೆ ಪಕ್ಷಾತೀತವಾಗಿ ಕೆಲಸ ಮಾಡಿರ್ತಕ್ಕಂಥ ಹಿಂದೆ. ಈಗ ನನಗೆ ಬೆಂಬಲ ಕೋರೋದ್ರಲ್ಲಿ ತಪ್ಪೇನಿಲ್ಲ. ನನಗೆ ಈ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿ ಧ್ರುವನಾರಾಯಣ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವ್ರ ಹಾದಿನಲ್ಲೇ ನಡೀತೀನಿ. ಯಾಕೆಂದರೆ ನಾವು ಸಮಕಾಲೀನವಾಗಿ ರಾಜಕೀಯ ಪ್ರವೇಶ ಮಾಡಿದ್ರು, ಅವ್ರಿಗೆ ಅವಕಾಶಗಳು ಬೇರೆ ರೀತಿ ಸಿಕ್ತು. ಅವ್ರು ಒಳ್ಳೆ ಕೆಲಸ ಮಾಡಿದ್ರು, ಅವ್ರ ಜೊತೆ ಬೆಳೆದಂಥ ನನಗೂ ಕೂಡ ಆ ಹಾದಿಲಿ ಹೋಗ್ಬೇಕು ಅಂತ ಆಸೆ ಇದೆ. ಖಂಡಿತವಾಗಿ ಅದು ಮಾಡ್ತೀನಿ. ಬಟ್ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬದಲ್ಲಿ ಟಿಕೆಟ್ ತಪ್ಪಿಸಿ ನೀವು ಬಂದ್ರಿ ಅನ್ನೋ ಒಂದು ಆರೋಪ ಸರ್, ಅವ್ರ ವಿಶ್ವಾಸಕ್ಕೆ ತಗೊಳ್ತೀರಾ? ಹೇಗೆ? ನಾನು ಟಿಕೆಟ್ ತಪ್ಸಕ್ಕೆ ನಾನು ಯಾರು? ಖಂಡಿತ ಅಲ್ಲ. ಟಿಕೆಟ್ ತಪ್ಸಕ್ಕೆ ನನಗೇನು ಶಕ್ತಿ ಇದೆ? ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಪಕ್ಷದ ಕಾರ್ಯಕರ್ತ. ನನ್ನನ್ನು ಗುರುತು ಮಾಡಿರ್ತಕ್ಕಂಥದ್ದು ನಮ್ಮ ಸಮಿತಿಗಳು, ಜಿಲ್ಲಾ, ರಾಜ್ಯ ಮತ್ತು ಕೇಂದ್ರ ಸಮಿತಿಗಳು. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ನಮಗೆ ಹಿರಿಯರು, ಅಗ್ರಗಣ್ಯ ನಾಯಕರು, ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು. ಅವರು ಹಾಲಿ ಅವರು ಸಂಸತ್ ಸದಸ್ಯರಾಗಿದ್ದಾರೆ. ಅವ್ರಿಗೆ ಏನೋ ಅನಾರೋಗ್ಯ ಕಾರಣದಿಂದ ಕೆಲಸ ಸಮರ್ಪಕವಾಗಿ ಮಾಡೋಕ್ಕಾಗಲಿಲ್ಲ ಅನ್ನೋದು ಹೊರತುಪಡಿಸಿದ್ರೆ, ಅವರು ಗ್ರಾಮೀಣ ಪ್ರದೇಶದಲ್ಲಾಗಲಿ ಎಲ್ಲ ಕೆಲಸಗಳನ್ನು ಕೂತಲ್ಲಿಂದನೇ ಮಾಡಿದ್ದಾರೆ. ಆದರೆ ಹೆಚ್ಚಿನ ಜನರಿಗೆ ನೀವು ಬರಲಿಲ್ವಲ್ಲ ಹೊರಗಡೆ ಅಂತಕ್ಕಂಥ ಅಭಿಪ್ರಾಯ ಇದೆ. ಅದು ಹೊರತುಪಡಿಸಿದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಭಾರತೀಯ ಜನತಾ ಪಕ್ಷವನ್ನೇ ಬೆಂಬಲಿಸ್ತೀನಿ ಅಂತ ಹೇಳಿದ್ದಾರೆ. ನಾನು 3 ಸರಿ ಭೇಟಿ ಮಾಡಿದ್ದೀನಿ, ಅವ್ರ ಆಶೀರ್ವಾದ ಬಯಸ್ತೀನಿ, ಕೊಡ್ತಾರೆ. ಸರ್, ಧ್ರುವನಾರಾಯಣ ಅವರ ಸಮಾಧಿ ಬಳಿ ಕೂಡ ಹೋಗಿದ್ರೆ, ಒಂದಷ್ಟು ಭಾವುಕರಾಗಿದ್ರೆ, ಅವ್ರ ಮಗನ ಸಹಾಯ ಏನಾದರೂ ಕೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ನೋಡಿ, ನಾನು ಇನ್ನೂ ಅವ್ರನ್ನ ಭೇಟಿ ಮಾಡಿಲ್ಲ, ಮತ್ತು ಯಾವುದೋ ದೂರವಾಣಿ ಕರೆಯಲ್ಲಿ ಕೂಡ ನಾನು ಮಾತಾಡಿಲ್ಲ. ನಾನು ಕೇಳೋಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಆತ್ಮೀಯತೆ ಇದ್ದ ಧ್ರುವನಾರಾಯಣ ಜೊತೆ ನಾನು ಹೆಂಗೆ ಬೆಳೆದಿದ್ದೀನಿ ಅಂತ ಅವ್ರಿಗೂ ಗೊತ್ತಿದೆ, ನಾವು ಹಂಗೆ ಇದ್ದೀವಿ. ಅಕಸ್ಮಾತ್ ಅಂತ ಸನ್ನಿವೇಶ ಬಂದರೆ, ಈಗ ನಾನು ಯಾರೇ ಇತರೆ ಪಕ್ಷವ್ರು ಯಾರೇ ಸಿಕ್ಕಿದ್ರು ನನಗೊಂದು ಸ್ವಲ್ಪ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಅಂಥ ಪರಿಸ್ಥಿತಿ ಬಂದರೆ ಖಂಡಿತ ಕೇಳ್ತೀನಿ. ಧ್ರುವನಾರಾಯಣ ಅವರ ಬೆಂಬಲಿಗರು ನಿಮ್ಮ ಕೈ ಹಿಡಿತಾರ ಅಂತ? ನೋಡಿ, ಈಗ ನಾನು ಪಕ್ಷದಲ್ಲಿ ಇರ್ತಕ್ಕಂಥವ್ರು ಎಲ್ರಿಗೂ ಕೋರ್ಕೋತೀನಿ ಅಂತ ಹೇಳಿದ್ದೀನಿ. ಕೈ ಹಿಡಿಯೋದು ಅವ್ರಿಗೆ ಬಿಟ್ಟು ವಿಚಾರ. ಇದು ನನ್ನ ಮನಸ್ಸಲ್ಲಿ ಮನದಾಳದ ಮಾತನ್ನು ಅವ್ರನ್ನ ನಿವೇದಿಸ್ಕೊಂಡಿದ್ದೀನಿ. ನನಗೊಂದು ಆಶೀರ್ವಾದ ಮಾಡಿ. 20 ವರ್ಷಗಳ ಕಾಲ ರಾಜಕೀಯದ ಅಜ್ಞಾತವಾಸ ಅನುಭವಿಸಿದ್ದೀನಿ, ನನಗೊಮ್ಮೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಅವರು ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ. ಸರ್, ಎದುರಾಳಿ ಪಕ್ಷದ ಅಭ್ಯರ್ಥಿ ಬಗ್ಗೆ ಏನು ಭಯ ಇಲ್ವಾ ಸರ್? ಎಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ರು. ಭಯ ರಾಜಕಾರಣ ಅಲ್ವಾ? ಈಗ ನಾನು ಇಳಿದಿರೋದೇ ಚುನಾವಣೆಗೆ ನಿಲ್ಲೋದಕ್ಕೆ. ಪಕ್ಷ ನನಗೊಂದು ಅವಕಾಶ ಕೊಟ್ಟಿದೆ, ನಿಂತ್ಕೋ, ನೀನು ಮಾಡು, ನೀನು ಅಭ್ಯರ್ಥಿ ಆಗಬೇಕು ಅಂತ ನನ್ನನ್ನು ಮುಂಚೂಣಿ ಬಿಟ್ಟಿದೆ. ನಾನು ನಿಲ್ಲಬೇಕಾದ ಹೋರಾಟ ಮಾಡಿ, ನಾನು ಯೋಧ. ಈಗ ಭಾರತೀಯ ಜನತಾ ಪಕ್ಷದ ಒಬ್ಬ ಸಮರ್ಥವಾಗಿರ್ತಕ್ಕಂಥ ಯೋಧನ ಥರ ಕೆಲಸ ಮಾಡ್ಬೇಕಂತ ನನ್ನ ಕರ್ತವ್ಯ. ಅದು ನಾನು ಹೋರಾಟಕ್ಕೆ ಇಳಿದ ಮೇಲೆ ನಾನು ಯಾಕೆ ಹೆದರ್ಕೋಬೇಕಲ್ವಾ?
ಗೆಲ್ಲೋ ವಿಶ್ವಾಸ ಇದೆಯಾ ಸರ್? ಖಂಡಿತ ಇದೆ, ಖಂಡಿತ ಇದೆ. ಸರ್ ನಮ್ಮ ನ್ಯೂಸ್ ಫಸ್ಟ್ ಕಡೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಚಾಮರಾಜನಗರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.